ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸ್ ಕಿಚನ್. ನಾನಿವತ್ತು ಮಾಡ್ತಾ ಇದ್ದೀನಿ ಬೆಳಗಿನ ಗಡಿಬಿಡಿಯಲ್ಲಿ ತಟ್ಟನೆ ಬೇಗ ಆಗೋಂಥ ಲಂಚ್ ಬಾಕ್ಸ್ ರೆಸಿಪಿ ದಮ್ ವಾಂಗಿಬಾತ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಕಟ್ ಮಾಡಿ ನೀರಿಗೆ ಹಾಕಿರೋ ಬದನೆಕಾಯಿ 7-8, ನೆನೆಸಿರೋ ಬಟಾಣಿ 1 ಕಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ, ಇಲ್ಲಾದರೂ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಾದರೂ ಹಾಕ್ಕೊಳ್ಳಿ, ಅರ್ಧ ಗಂಟೆ ನೆನೆಸಿರೋ 1 ಕಪ್ ಅಕ್ಕಿ, ಚಕ್ಕೆ, ಲವಂಗ, ಸೋಂಪು 1 ಸ್ಪೂನು, ಏಲಕ್ಕಿ 2, ಪಲಾವ್ ಎಲೆ, ಕಲ್ಲು ಹೂ ಸ್ವಲ್ಪ, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಜೀರಿಗೆ ಪೌಡ್ರು, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಪ್ಯಾಕೆಟ್ MTR ವಾಂಗಿಬಾತ್ ಪೌಡರ್. ಮೀಡಿಯಂ ಫ್ಲೇಮಲ್ಲಿ ಕುಕ್ಕರ್ ಇಟ್ಟು 4-5 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. 2 ನಿಮಿಷ ಆದಮೇಲೆ ಬಟಾಣಿನೇ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಆಮೇಲೆ ಕಟ್ ಮಾಡಿರೋ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಯಾವಾಗಲೂ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕಿ ಇಡಬೇಕು. ನೆಕ್ಸ್ಟ್ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಪುದೀನ ಹಾಕಿ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಪದಾರ್ಥಗಳು ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಎಲ್ಲನೂ ಹಾಕಿ ಆಮೇಲೆ MTR ವಾಂಗಿಬಾತ್ ಪೌಡ್ರನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. MTR ಹಾಕಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ಹಾಕೋಬೋದು ವಾಂಗಿಬಾತ್ ಪೌಡ್ರನ್ನ. ಆದರೆ MTR ವಾಂಗಿಬಾತ್ ಪೌಡ್ರ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೆನೆಸಿರೋ ಅಕ್ಕಿ ಹಾಕಬೇಕು. ಇದಕ್ಕೆ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಪಟ್ಟು ನೀರು ಹಾಕಬೇಕು. ಕೊನೆಗೆ 1 ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಬಂದರೆ ಸಾಕು. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರೆಡಿ ಆಯಿತು ರುಚಿಕರವಾದ ದಮ್ ವಾಂಗಿಬಾತ್. ನಾನು 2 ಥರ ವಾಂಗಿಬಾತ್ ಮಾಡ್ತೀನಿ. ಬೇಳೆಗಳೆಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಮಾಡ್ತೀನಿ. ಅದನ್ನು ನೆಕ್ಸ್ಟ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ತಟ್ಟನೆ ಅರ್ಧ ಗಂಟೆಲೇ ಆಗೋಗುತ್ತೆ. ತುಂಬ ರುಚಿಕರವಾಗೂ ಇರುತ್ತೆ. ಫ್ರೆಂಡ್ಸ್, ಇದನ್ನು ನಿಮ್ಮನೇಲೂ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.